ಶ್ರೀರಂಗಪಟ್ಟಣ ತಾಲೂಕಿನ ಕೇಶಟಹಳ್ಳಿ ಗ್ರಾಮದ ಸೊಸೈಟಿ ಚುನಾವಣೆ ಕೋರಂ ಇಲ್ಲದ ಕಾರಣ ಚುನಾವಣೆ ಮುಂದೂಡಿದ್ದು, ಈಗ ಕೋರಂ ಇದ್ದರೂ ಚುನಾವಣೆ ನಡೆಸಲು ಆದೇಶ ಏಕೆ ನೀಡುತ್ತಿಲ್ಲ ಎಂದು ಸಹಕಾರ ಸಂಘಗಳ ನಿಬಂಧಕರಾದ ಬೀರೇಂದ್ರ ಅವರಿಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಪ್ರಶ್ನಿಸಿದರು. ಇವರು ಕಾಯ್ದೆ ರೀತಿ ಮಾಡಿ ಅಂತ ಹೇಳಿದ್ರೆ ಕೋರಂ ಇಲ್ಲ ಸರ್. ತರ್ಟಿಲಿ ಆದೇಶ ಆಗಿಲ್ಲ ಸರ್ ಇದು. ಹಾಗಾಗಿ ನಾ ಅದನ್ನ ಮೇಲ್ಮನೆಗೆ ಈ ತರ್ಟಿಲಿ ಆದೇಶ ಆದ್ಮೇಲೆ ಅವರು ರೈಟಿಂಗ್ ಅಲ್ಲಿ ಎಲ್ಲರೂ ಸೈನ್ ಹಾಕಿ ಕೋರಂ ಕೊಟ್ಟ ಮೇಲೆ ಬೇರೆ ಏನಿದೆ ನಿಮ್ಮ ಸಮಸ್ಯೆ ಏನಿದೆ? ಅಲ್ಲ ರೀ, ಕೋರಂ ಇದ್ರೆ ಚುನಾವಣೆ ಮಾಡಿ, ಕೋರಂ ಇಲ್ಲ ಅಂದ್ರೆ ಹೋಗುತ್ತೆ ಬಿಡಿ, ನೆಕ್ಸ್ಟ್ ಹೋಗುತ್ತೆ. ವಿ ಆರ್ ಏರ್ ಟು ಡೂ ದಟ್. ಪಾಪ ನೀವು ಯಾರು ಇಂಟ್ರೆಸ್ಟ್ ಕಾಯ ಕೊಟ್ಟಿದ್ದೀರಿ? ನಗರದ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಗೆ ಇಂದು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮತ್ತು ಕೇಶೆಟ್ಟಹಳ್ಳಿ ಗ್ರಾಮದ ಮುಖಂಡರು ಕೋರಂ ಇದ್ದರೂ ಚುನಾವಣೆ ನಡೆಸಲು ಆದೇಶ ನೀಡುತ್ತಿಲ್ಲ, ಯಾರ ಒತ್ತಡದಿಂದ ಹೀಗೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ ಅವರು, ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಎಂದು ಗುಡುಗಿದರು. ಇಲ್ಲ ರೀ, ಹೇಗ್ರಿ ಸಾಧ್ಯ? ಏನ್ರಿ ಕೋರ್ಟ್ ಆಯ್ತು? Is it a court? Election court ಕೋರ್ಟ್ ಅಲ್ಲ, ಇಟ್ಸ್ ಅನ್ ಎಲೆಕ್ಷನ್ ಪ್ರೋಸೆಸ್. ಕೋರಂ ಇಲ್ಲ ಅಂದ್ರೆ ನೀವೇ 6 ತಿಂಗಳು ಚುನಾವಣೆ ಮಾಡಬಹುದು ಅಂತ ಕೊಟ್ಟಿದ್ದೀರಿ. ಕೋರಂ ಕೊಟ್ಟಿದ್ದಾರೆ, ಈಗ ಅವರೆಲ್ಲ ಸೇರಿ ಸೈನ್ ಹಾಕಿ ಕೊಟ್ಟಿದ್ದಾರೆ. ಅದೇ AR ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ. ಸೊಸೈಟಿ ಅವ್ರದ್ದು ಎಲೆಕ್ಷನ್ ಮಾಡಕ್ಕೆ ನಿಮ್ದೇ ರೆಡಿ ಇದೆ. ಚುನಾವಣೆ ನಡೆಸಕ್ಕೆ ನೀವು ಈ ತರ ಆದ್ರೆ ಹೇಗ್ರಿ ಸಾಧ್ಯ? ನೀವೇನ್ ನ್ಯಾಯ ಕೊಟ್ಟಾಗುತ್ತೆ ಜನಕ್ಕೆ? ನಿಮ್ ಕಾನೂನು ಏನಿದ್ದು ನೀವು ಮಾಡ್ರಿ, ನಿಮ್ ಕಾನೂನು ಏನಿದೆ ಮಾಡಿ. ಎಲೆಕ್ಷನ್ ಮಾಡಿ ಬಂದಿದ್ದಾರಲ್ಲ, ಅಧ್ಯಕ್ಷ ಎಲೆಕ್ಷನ್ ಅವಕಾಶ ಕೊಡಿ. ಏನ್ ಕೇಳೋದಿದೆ ನೀವು? ಕೋರ್ಟ್ ಆಯ್ತು, ಕೋರ್ಟ್ ಆದ್ರೆ ನೀವು ಪ್ರೊಸೀಡಿಂಗ್ಸ್ ಮಾಡಿ. ಎಲೆಕ್ಷನ್ ಪ್ರೋಸೆಸ್ ಏನಿದೆ ಮುಚ್ಚುಮರೆ ಮಾಡಕ್ಕೆ? ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಶೆಟ್ಟಹಳ್ಳಿ ಗ್ರಾಮದ ಸೊಸೈಟಿ ಚುನಾವಣೆ ಬಗ್ಗೆ ಬೀರೇಂದ್ರ ಅವರಿಗೆ ವಿವರವಾಗಿ ಹೇಳಿದ ಮೇಲೆ ಅವರು ಪರಿಶೀಲನೆ ನಡೆಸಿ ಚುನಾವಣೆ ನಡೆಸಲು ಆದೇಶ ನೀಡಿದ್ದಾರೆ ಎಂದರು. ಈ ಮೊದಲು ಕೋರಂ ಇಲ್ಲದೆ ಚುನಾವಣೆ ಮುಂದೂಡಿತು, ಈಗ ಕೋರಂ ಇದೆ ಎಂದು ಪತ್ರ ನೀಡಿದ್ದು ಸಹಕಾರ ಸಂಘಗಳ ನಿಬಂಧಕರಾದ ಬೀರೇಂದ್ರ ಚುನಾವಣೆ ನಡೆಸಲು ಆದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಕೇಶೆಟ್ಟಹಳ್ಳಿ ಶ್ರೀರಂಗಪಟ್ಟಣ ತಾಲೂಕು ಕೇಶೆಟ್ಟಹಳ್ಳಿ ಹೋಬಳಿ ಕೇಶೆಟ್ಟಹಳ್ಳಿ ಸೊಸೈಟಿ ಎಲೆಕ್ಷನ್ ವಿಚಾರವಾಗಿ DR ಹತ್ರ ಮಾತಾಡೋಕ್ಕೆ ಅಂತೇಳಿ ಬಂದಿದ್ದೆ. ಇಲ್ಲಿಯ ಸಮಸ್ಯೆಗಳು ಪ್ರತಿಯೊಂದು ಅವ್ರಿಗೆ ವಿವರವಾಗಿ ಅವ್ರಿಗೆ ಹೇಳಿದ ಮೇಲೆ ಅವರು ಪರಿಶೀಲನೆ ಮಾಡಿ ಚುನಾವಣೆ ನಡೆಸೋಕ್ಕೆ ಆದೇಶ ಕೊಟ್ಟಿದ್ದಾರೆ. ಮೊದಲು ಕೋರಂ ಇಲ್ಲದೇ ಚುನಾವಣೆ ಮುಂದೂಡಿತ್ತು, ಈಗ ಕೋರಂ ಇದ್ದು ಲೆಟರ್ ಕೊಟ್ಟಿದ್ದಾರೆ, ಕೋರಂ ಇದೆ ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ. ಆ ಕಾರಣದಿಂದ ಪ್ರೊಸೀಡಿಂಗ್ಸ್ ಆಗಿದೆ. ಈಗ DR ಅವರು ಕೂಡ ಚುನಾವಣೆ ನಡೆಸೋಕ್ಕೆ ಆದೇಶ ಮಾಡಿದ್ದಾರೆ. ಮೊದಲು ಕೋರಂ ಇರಲಿಲ್ಲ ಈ ಸೊಸೈಟಿಗೆ, ಆ ಕಾರಣದಿಂದ ವಿಳಂಬ ಆಗಿತ್ತು. ಈಗ ಎಲ್ಲ ಬಗೆಹರಿದಂಗೆ ಕಾಣುತ್ತೆ. ಕೋರಂ ಆದಮೇಲೆ ತಡ ಯಾಕೆ ಆಯಿತು ಅಂತ ಕೇಳಕ್ಕೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ಯಾವ ಥರ ಒತ್ತಡಗಳಿಗೆ ಇವರೆಲ್ಲ ಸಿಗಾಕೊಂಡಿದ್ರೋ ಗೊತ್ತಿಲ್ಲ. ನಾನು ಕೆಲವು ಪ್ರಶ್ನೆಗಳು ಕೇಳಿದ ಮೇಲೆ ಅವ್ರಿಗೂ ಸರಿ ಅನಿಸಿದೆ ನನ್ನ ವಿಚಾರಗಳು. ಹಾಗಾಗಿ ಅವರು ಕೂಡ ಸ್ಪಂದಿಸಿದ್ದಾರೆ. ಕೊನೆಯಲ್ಲಿ ಒಂದು ರೀತಿಯಲ್ಲಿ ಚುನಾವಣೆ ಪ್ರಜಾಪ್ರಭುತ್ವ ಜನರ ಆದೇಶ ಏನಿದೆ ಅಂತಿಮವಾಗಿ ಅದೇ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಇವತ್ತು ಪ್ರೊಸೀಡಿಂಗ್ಸ್ ಆಗಿದೆ. ಮತ್ತೆ ಅವರು ಚುನಾವಣೆ